ನೀವೇನು ಕನ್ಫ್ಯೂಸ್ ಹಾಕೋಬೇಡ್ರಿ, ಎಲ್ಲ ಅದರ ವಿವರವನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲು ನಾವು ಲೆಕ್ಕ ಏನು ಮಾಡಿದ್ದೀವಿ, 6 ವರ್ಷ 4 ತಿಂಗಳು, ಅದರಲ್ಲಿ ಎಷ್ಟು ಕಳಿಬೇಕಾಗಿತ್ತು, 3 ವರ್ಷ 8 ತಿಂಗಳನ್ನ ಕಳಿಬೇಕಾಗಿತ್ತು. ಎಲ್ಲದೇನಂತ ಇದ್ದಾರೆ, ನೀವು ಕನ್ಫ್ಯೂಸ್ ಮಾಡಿದ್ದೀರಿ, ಕನ್ಫ್ಯೂಸ್ ಮಾಡೋದಿಲ್ಲ. ಇದನ್ನ ಕಳೆದಾಗ ಬಂದಿರುವಂಥ ಉತ್ತರ, ಆನಂತರ ನಾವು ಎಷ್ಟು ಕಳೆದಿದ್ದೀವಿ ಮತ್ತು ಬಂದಿರುವಂಥ ಉತ್ತರ ಎರಡೂ ಕೂಡಿಸಿದ್ರೆ ನಾವು ಎಷ್ಟು ಕಳೆದಿದ್ದೀವಿ ಆ ಉತ್ತರ ನಮಗೆ ಇಲ್ಲಿ ಬರಬೇಕು. ಓಕೆ, ಸೊ ಇದನ್ನ ನಾವು ಕಳೆದಾಗ ಎಷ್ಟಾಗಿದೆ, 6 ವರ್ಷ 4 ತಿಂಗಳನ್ನ ಕಳೆದಾಗ ಇದರಲ್ಲಿ ಎಷ್ಟು ಕಳೆದಿದ್ದೀವಿ ನಾವು, 3 ವರ್ಷ 8 ತಿಂಗಳನ್ನ ಕಳೆದಾಗ ಎಷ್ಟು ಬಂತು ನಮಗೆ, 2 ವರ್ಷ 8 ತಿಂಗಳು ಬಂತು. ಈಗಾಗಲೇ ಇದನ್ನ ನಾವು ಹೇಳ್ಕೊಡ್ತೀವಿ. ಈಗ ನಾವೇನ್ ಮಾಡೋಣ, ಸೊ 3 ವರ್ಷ 8 ತಿಂಗಳು ಮತ್ತು ಬಂದಂತ ಉತ್ತರ 2 ವರ್ಷ 8 ತಿಂಗಳು, ಇವೆರಡನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಇರಬೇಕು, 6 ವರ್ಷ 4 ತಿಂಗಳು ಬರಬೇಕು. ಸೊ ಬರ್ತದೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಳೋಣ. ಓಕೆ, ತಿಂಗಳನ್ನ ತಿಂಗಳಲ್ಲೇ ಕೂಡಿಸೋಣ, ಹೌದಾ? ಓಕೆ, ಎಷ್ಟೈತೆ ಇಲ್ಲಿ, 8 8 ಎಷ್ಟೈತೆ, 16 ಇಲ್ಲಿ ತಗೋ, 16 ತಿಂಗಳು. ಸೊ 8 8 16 ತಿಂಗಳನ್ನು ನಾವು ಇಲ್ಲಿ ನೇರವಾಗಿ 16 ತಿಂಗಳ ಬಂದ್ರೆ ಏನಾಗುತ್ತದೋ ತಪ್ಪಾಗುತ್ತೆ ಮತ್ತೆ. ಸೊ ಎಲ್ಲರೂ ಇದೇ ರೀತಿ ಬರೀತಾ ಇದ್ದಾರೆ, 8 8 16 ತಿಂಗಳ ಬಂದ್ರೆ ಏನಾಗುತ್ತದೋ ತಪ್ಪಾಗುತ್ತೆ. ನಾವು ಇಲ್ಲೇ ಮಾಡ್ತಾ ಇದೀವಿ ತಿಂಗಳು ಮತ್ತು ವರ್ಷದ ಮಾಡ್ತಾ ಇರೋದ್ರಿಂದ, ಸೊ ಈ 16 ತಿಂಗಳಲ್ಲಿ ಒಂದು ವರ್ಷ ಇದೆಯಲ್ಲ, 16 ತಿಂಗಳಲ್ಲಿ ಒಂದು ವರ್ಷ 4 ತಿಂಗಳಾಗುತ್ತೆ. ಸೊ ನಾವೇನ್ ಮಾಡಬೇಕು, ಒಂದು ವರ್ಷ ಇಟ್ಕೊಂಡು ಎಷ್ಟು ತಿಂಗಳಲ್ಲಿ, 16 ತಿಂಗಳು. ಇದು ಗೊತ್ತಿರ್ಬೇಕಂತ ಮೊದಲೇನೆ ನಮ್ಗೆ ತಿಳ್ಕೊಡ್ಬೇಕು. ಸೊ ಒಂದು ವರ್ಷ ಇಟ್ಕೊಂಡು 16 ತಿಂಗಳು. ಸೊ ಈ 16 ಒಳಗೆ ನಾವು ಎಷ್ಟು ಕಳ್ಕೊಳ್ಳೋಣ, 12 ತಿಂಗಳನ್ನ ಒಂದು ದಶಕ ಕೊಡೋಣ, ಹೌದಾ? 14 ತಿಂಗಳು ಈಗ ಎಷ್ಟು ಬಂತು, 16ರಲ್ಲಿ 12 ಕಳೆದಾಗ 4, ಹೌದಾ? ಈ 12 ಒಂದು ವರ್ಷಕ್ಕೆ ತೊಗೊಂಬರೋಣ, ಏನೋ ಒಂದು ದಶಕವನ್ನಾಗಿ ತೊಗೊಂಬರೋಣ. ಎಷ್ಟು ಹೇಳ್ರಿ, ಒಂದು ವರ್ಷ ಏನಿದು, 8 8 16 ಒಂದು ವರ್ಷ ಆಯ್ತು, ಹೌದಾ? ಒಂದು ವರ್ಷ ಎಲ್ಲಿ ತೊಗೊಂಬರೋಣ, ದಶಕಕ್ಕೆ ತೊಗೊಂಬರೋಣ. ಸೊ 16ರಲ್ಲಿ 12 ಕಳೆದಾಗ ಎಷ್ಟು ಉಳಿತು, 4 ತಿಂಗಳು, ಹೌದಾ? 4 ತಿಂಗಳು ಉಳಿತಾ ಇಲ್ಲ. ಸೊ ಉಳಿದಂತ 12 ಏನಾಯ್ತು ನಮಗೆ, ಒಂದು ವರ್ಷಕ್ಕೆ ತೊಗೊಂಡು. ಸೊ 12 ತಿಂಗಳು ಅದು ಒಂದು ವರ್ಷಕ್ಕೆ ಬಂತು. ಈಗ ವರ್ಷಕ್ಕೆ ವರ್ಷ ಅಂತ ಬಂದಿನಿ, 1 3 ಎಷ್ಟಾಯ್ತು, 4 5 6 6 ವರ್ಷ 4 ತಿಂಗಳು. ಏನಪ್ಪ ಕನ್ಫ್ಯೂಸ್ ಆಗಿದೆ ನಿಮ್ಗೆ? ಈಗ ನೋಡ್ರಿ, ಉತ್ತರ ಎಷ್ಟಿದೆ ನಮಗೆ, 6 ವರ್ಷ 4 ತಿಂಗಳು. ಇಲ್ಲಾದ್ರೂ ನಮ್ಮ ಪ್ರಶ್ನೆ ಎಷ್ಟಿತ್ತು, 6 ವರ್ಷ 4 ತಿಂಗಳಲ್ಲಿ ಕಳಿಬೇಕಾಗಿರೋದು ಎಷ್ಟು, 3 ವರ್ಷ 8 ತಿಂಗಳು ಬಂದಿದೆ. ಉತ್ತರ ಎಷ್ಟು ಬಂದಿದೆ, 2 ವರ್ಷ 8 ತಿಂಗಳು, ಹೌದಾ? ಕರೆಕ್ಟ್ ಆಗಿದೆ ಇಲ್ಲ? ಉತ್ತರ ಎಷ್ಟು ಬರಬೇಕು, 6 ವರ್ಷ 4 ತಿಂಗಳು. ಇಲ್ಲಿ ಎಷ್ಟಿದೆ, 6 ವರ್ಷ 4. ಸೊ ನೀವು ನೇರವಾಗಿ ಏನಾದ್ರು 8 8 16 ತಿಂಗಳು ನೇರವಾಗಿ 16 ತಿಂಗಳು ಇಟ್ಟಾಗ 16ಕ್ಕೆ 6 ಅಂತ ಬರೆಯೋದಿಲ್ಲ, 16ಕ್ಕೆ 6 ಎಷ್ಟು ಬಂತು, 1. ಆ ರೀತಿ ಮಾಡಿದಾಗ ಏನಾಗ್ತದೆ, ತಪ್ಪಾಗುತ್ತೆ, ತಪ್ಪಾಗುತ್ತೆ ಇಲ್ಲ? ಸೊ ಈಗ ನಾವೇನ್ ಮಾಡ್ಬೇಕು, ನಮಗೇನು ಗೊತ್ತಿರಬೇಕು, ಒಂದು ವರ್ಷ ಇಟ್ಬಿಟ್ಟು 12 ತಿಂಗಳು ಅನ್ನೋದು ಗೊತ್ತಿದ್ರೆ ಉತ್ತರ ಏನಾಗುತ್ತೆ ಕರೆಕ್ಟ್ ಆಗಿ. ಓಕೆ, ಅರ್ಥ ಆಯ್ತಲ್ಲ?